ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ YT ಸ್ಟುಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಬರುವಂಥ ಕ್ಯಾಟಗರಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಟ್ಯೂಬ್ ವಿಡಿಯೋ ಕ್ಯಾಟಗರೀಸ್. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕ್ಯಾಟಗರಿಗಳು ಸೆಲೆಕ್ಟ್ ಮಾಡೋದು ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗ ಹೊಸ ಯೂಟ್ಯೂಬರ್ಗೆ ತುಂಬ ಅನುಕೂಲ ಆಗ್ತದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಬನ್ನಿ. ಡೂ ಯು ಪ್ರೊಡ್ಯೂಸ್ ಯೂಟ್ಯೂಬ್ ವಿಡಿಯೋಸ್? ಆರ್ ಯು ಸ್ಟ್ರಗ್ಲಿಂಗ್ ಟು ರಿಸೀವ್ ದ ಆಂಟಿಸಿಪೇಟೆಡ್ ನಂಬರ್ಸ್ ಆಫ್ ವಿಡಿಯೋಸ್ ವ್ಯೂಸ್? ಇದು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲೂ ಇದೆ. ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಯು ಆರ್ ಡೆಫಿನೆಟ್ಲಿ ನಾಟ್ ಡೂಯಿಂಗ್ ಸಮಥಿಂಗ್ ಕರೆಕ್ಟ್ಲಿ. ಯು ಮೈಟ್ ನಾಟ್ ಬಿ ಫೆಮಿಲಿಯರ್ ವಿತ್ ಯೂಟ್ಯೂಬರ್ ಫಂಕ್ಷನ್ಲಿ ಆರ್ SEO. ನಾಟ್ ಟು ವರಿ. This article was written to assist you in growing your YouTube channel. This lacks main words is to help to understand how YouTube functions and meaning of YouTube video categories. YouTube categories on the YouTube platform. Get going. Categories ನೋಡಿ ಇದೆಲ್ಲ ಇದೆ. ಇದು ಕನ್ನಡದಲ್ಲೂ ಸಹ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನೀವು ಯೂಟ್ಯೂಬ್ ವಿಡಿಯೋವನ್ನು ತಯಾರಿಸುತ್ತೀರಾ? ಇದು ಕನ್ನಡದಲ್ಲಿದೆ ನೋಡಿ. ನಿರೀಕ್ಷಿತ ಸಂಖ್ಯೆಯ ವಿಡಿಯೋ ವೀಕ್ಷಣೆಗಳನ್ನು ಸ್ವೀಕರಿಸಲು ನೀವು ಹೆಣಗಾಡುತ್ತೀರಾ ಅಂತ ಅರ್ಥ. ನಾವು ವ್ಯೂಸ್ ನೋಡ್ತೀವಲ್ಲ, ಅದಕ್ಕೆ ಸ್ಟ್ರಗಲ್ ಪಡ್ತಾಯಿದ್ದೀರಾ ಅಂತ ಅರ್ಥ. ನೀವು ಖಂಡಿತವಾಗಿ ಏನನ್ನಾದರೂ ಸರಿಯಾಗಿ ಮಾಡ್ತೀನಿ. ನಾವು ಸರಿಯಾಗಿ ಮಾಡ್ತಿಲ್ಲ. ಯೂಟ್ಯೂಬ್ನ ಕಾರ್ಯಚಟುವಟಿಕೆಯಿಂದ ಯೂಟ್ಯೂಬ್ನ ಫಂಕ್ಷನ್ಸ್ ಅಥವಾ SEO ನಿಮಗೆ ಪರಿಚಯವಿಲ್ಲದಿರ್ಬೋದು. ಚಿಂತಿಸಬೇಡಿ, ಡೋಂಟ್ ವರಿ ಅಂತೆ. ನಿಮ್ಮ ಯೂಟ್ಯೂಬ್ ಚಾನಲನ್ನು ಬೆಳೆಸಲು ನಿಮಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಈ ಆರ್ಟಿಕಲ್ಲು. ಯೂಟ್ಯೂಬ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ವಿವಿಧ ಯೂಟ್ಯೂಬ್ ವಿಡಿಯೋ ವರ್ಗಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವುದು ಈ ಬ್ಲಾಗ್ ಇದೆಯಲ್ಲ, ಈ ವಿಡಿಯೋದ ಮುಖ್ಯ ಒಂದು ಗುರಿಯಾಗಿದೆ. ತಿಳ್ಕೊಳ್ಳೋಣ. ಅದರಲ್ಲಿ ಯಾವುದೇ ವರಿ ಮಾಡಬೇಡಿ ಸ್ನೇಹಿತರೆ. ಮುಂದುವರೆದು ಇನ್ ಇಂಗ್ಲೀಷ್ ಮೀನಿಂಗ್ ಆಫ್ ಯೂಟ್ಯೂಬ್ ವಿಡಿಯೋ ಕ್ಯಾಟಗರೀಸ್. ಯೂಟ್ಯೂಬ್ ಕ್ಯಾಟಗರೀಸ್ ನಲ್ಲಿದೆ. On the YouTube platform, channels and videos can be arranged using YouTube videos categories. It goes without saying that you will get greater result if you apply your videos to the correct category. It makes it much easier than you might imagine for the intended audience to find your YouTube videos ಅಂತ ಇದೆ. ಇದರ ಕನ್ನಡ ಅರ್ಥವನ್ನು ತಿಳ್ಕೊಳ್ಳೋಣ. ಡೋಂಟ್ ಸ್ಕಿಪ್ ದಿ ವಿಡಿಯೋ ಆ್ಯಂಡ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್. ಇದರ ಕನ್ನಡ ಅರ್ಥ: ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಯೂಟ್ಯೂಬ್ ವಿಡಿಯೋ ವರ್ಗಗಳನ್ನು ಬಳಸಿಕೊಂಡು ಚಾನಲ್ಗಳು ಮತ್ತು ವಿಡಿಯೋಗಳನ್ನು ಜೋಡಿಸಬಹುದು. ನಿಮ್ಮ ವಿಡಿಯೋವನ್ನು ಸರಿಯಾದ ವರ್ಗಕ್ಕೆ ಅನ್ವಯಿಸಿದರೆ ನೀವು ಒಳ್ಳೆಯ ಒಂದು ಫಲಿತಾಂಶವನ್ನು ಪಡಿಬಹುದು. ಮುಂದುವರೆದು ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಾ ನೀವೆಲ್ಲ ಎಂದು ಹೇಳುತ್ತೆ. ಇದು ನಿಮ್ಮ ಯೂಟ್ಯೂಬ್ ವಿಡಿಯೋವನ್ನು ಹುಡುಕಲು ಉದ್ದೇಶಿತ ಪ್ರೇಕ್ಷಕರಿಗೆ, ಅಂದರೆ ವ್ಯೂವರ್ಸ್ ಆಡಿಯನ್ಸ್ಗೆ ನೀವು ಊಹಿಸಿರುವುದಕ್ಕಿಂತ ಇದು ತುಂಬ ಸುಲಭವಾಗ್ತದೆ ಡಿಯರ್ ಫ್ರೆಂಡ್ಸ್. ಎಷ್ಟು ವಿಧಗಳಿದಾವಪ್ಪ ಅಂದರೆ ಒಟ್ಟು 15 ವಿಭಾಗಗಳು, 15 ಇದಾವೆ. ಯಾವಪ್ಪ ಅಂದರೆ ಫಿಲ್ಮ್ ಆ್ಯಂಡ್ ಅನಿಮೇಷನ್, ಆಟೋಸ್ ಆ್ಯಂಡ್ ವೆಹಿಕಲ್ಸ್, ಮ್ಯೂಸಿಕ್, ಪೆಟ್ಸ್ ಆ್ಯಂಡ್ ಅನಿಮಲ್ಸ್, ಸ್ಪೋರ್ಟ್ಸ್, ಟ್ರಾವೆಲ್ and events, gaming, people and blogs, comedy, entertainment, news and politics, how to and style, education, science and technology, non-profits and activism ಅಂತ ಒಟ್ಟು 15 ವಿಭಾಗಗಳಿವೆ. ಇದರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಚಾಯ್ಸ್ ಮಾಡಬೇಕಾಗ್ತದೆ ಡಿಯರ್ ಫ್ರೆಂಡ್ಸ್. ಇಂಗ್ಲೀಷಲ್ಲೂ ಇದೆ. ಡಿಫ್ರೆಂಟ್ ಟೈಪ್ ಆಫ್ ಯೂಟ್ಯೂಬ್ ಕ್ಯಾಟಗರೀಸ್ ಆನ್ ಯೂಟ್ಯೂಬ್. ದೇರ್ ಆರ್ ಎ ಟೋಟಲ್ ಆಫ್ 15 ಕ್ಯಾಟಗರೀಸ್ ಅಂತ ನೋಡಿ ಸ್ನೇಹಿತರೆ. ಇಂಗ್ಲೀಷಲ್ಲಿದೆ. ಅನಿಮೇಷನ್ ಆ್ಯಂಡ್ ಫಿಲ್ಮ್. ಒನ್ ಆಫ್ ದಿ ಲಾರ್ಜೆಸ್ಟ್ ಏರಿಯಾ ಆಫ್ ಯೂಟ್ಯೂಬ್ ಈಸ್ ದಿ ಫಿಲ್ಮ್ ಆ್ಯಂಡ್ ಅನಿಮೇಷನ್ ಕ್ಯಾಟಗರಿ. ದ ಯೂಟ್ಯೂಬ್ ವಿಡಿಯೋ category called film includes all movie related content. Consider examples like movie reviews, movie trailers and movie scenes. Trailers for movies produced by major film and animation studios like A24, Disney and Sony typically have the most views on
ಯೂಟ್ಯೂಬ್ ಅಂತ ಇದೆ ಮುಂದುವರೆದು. ಇದರ ಅರ್ಥ ಕನ್ನಡದಲ್ಲಿ ಹೇಗಿದೆ ಅನ್ನೋದು ತಿಳ್ಕೊಳ್ಳೋಣ, ಇದರಿಂದ ನಿಮಗೆ ಉಪಯೋಗ ಆಗ್ತದೆ. ಅನಿಮೇಷನ್ ವರ್ಗವು ಹಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಜನಪ್ರಿಯವಾಗುತ್ತದೆ. ಇದು ಪಿಕ್ಸರ್ನಂಥ ದೊಡ್ಡ ಸಂಸ್ಥೆಗಳಿಗೆ ಮತ್ತು ಜೇಡನ್ ಅನಿಮೇಷನ್ನಂಥ ಇತರ ಅನಿಮೇಷನ್ ಸಂಬಂಧಿತ ಮಾಧ್ಯಮದ ಸ್ವತಂತ್ರ ನಿರ್ಮಾಪಕರಿಗೆ ಅನ್ವಯಿಸುತ್ತದೆ. ಇದು ತುಂಬ ಯೂಟ್ಯೂಬಲ್ಲಿ ಓಡ್ತಿರುವಂಥ ಒಂದು ಕ್ಯಾಟಗರಿ ಆಗಿದೆ. ಇದರಿಂದ ಜಾಸ್ತಿ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬ್ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಂದಿನದು category auto and vehicles. As implied by the category name, it caters to the video category about cars and other vehicles. This could take the shape of a shelf tag, an advertisement, or a review of a car. Everything that has a vehicle component as a primary subject needs to be added to the corresponding category. ಆಟಗಳು ಮತ್ತು ವಾಹನಗಳು ಕ್ಯಾಟಗರಿ. ಈ ವರ್ಗದ ಹೆಸರು ಸೂಚಿಸಿದಂತೆ ಇದು ಕಾರುಗಳು ಮತ್ತು ಇತರ ವಾಹನಗಳ ಕುರಿತು ವಿಡಿಯೋ ವರ್ಗವನ್ನು ಒದಗಿಸುತ್ತದೆ. ಇದು ಸ್ವಯಂ ಬ್ಲಾಗ್, ಜಾಹೀರಾತು ಅಥವಾ ಕಾರಿನ ವಿಮರ್ಶೆಯ ಟೈಪ್ ಅಂತೀವಲ್ಲ ಆಕಾರವನ್ನು ತೆಗೆದುಕೊಳ್ಳಬಹುದು. ವಾಹನದ ಘಟಕವನ್ನು ಯೂನಿಟ್ ಅಂತೀವಲ್ಲ ಅದು ಪ್ರಾಥಮಿಕ ವಿಷಯವಾಗಿ ಹೊಂದಿರುವ ಎಲ್ಲವನ್ನು ಅನುಗುಣವಾದ ವರ್ಗಕ್ಕೆ ಸೇರಿಸುವ ಅಗತ್ಯವಿದೆ. ಎಲ್ಲರೂ ಇವತ್ತು ಜಾಸ್ತಿ ಈ ಕ್ಯಾಟಗರಿ ಭಾಗದಲ್ಲಿ ನೋಡ್ತಾ ಇರ್ತಾರೆ. ಅದರಿಂದ ಹೆಚ್ಚಿನ ಸಬ್ಸ್ಕ್ರೈಬರ್ಗಳಲ್ಲಿ ಸಂದೇಹವಿಲ್ಲ. ಹಾಗೂ ಯೂಟ್ಯೂಬ್ ಚಾನಲ್ ಒಳ್ಳೆಯ ಗ್ರೋ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ವಿಡಿಯೋದಲ್ಲಿ ವಿಭಾಗದಲ್ಲಿ ಮಾಡಿದರೆ ನಿಮಗೆ ಎಸ್ ಕಟ್ಟಿಟ್ಟು ಬತ್ತಿ. ಮುಂದಿನದಕ್ಕೂ ಮ್ಯೂಸಿಕ್ ವಿಡಿಯೋಸ್ ಕ್ಯಾಟಗರಿ. ಈ ಕ್ಯಾಟಗರಿಯನ್ನು ಇವತ್ತು ತುಂಬ ಓಡ್ತಾಯಿದೆ. ಚಾನಲ್ ಬಹಳ ಗ್ರೋಯಿಂಗ್ ಆಗ್ತಾಯಿದೆ ಸ್ನೇಹಿತರೆ. ಯೂಟ್ಯೂಬ್ ಒಳ್ಳೆ ಮ್ಯೂಸಿಕ್ ಆಲ್ಬಮ್ ವಿಡಿಯೋಸ್ ಮಾಡಿದರೆ ಹೆಚ್ಚಿನ ಸಬ್ಸ್ಕ್ರೈಬರ್ ವ್ಯೂಸ್ ಹಾಗೂ ಹೆಚ್ಚಿನ ದುಡ್ಡನ್ನು ಯೂಟ್ಯೂಬಲ್ಲಿ ಮಾಡಬಹುದು. ಮ್ಯೂಸಿಕ್ ವಿಡಿಯೋಸ್. On YouTube, music videos are constantly the most viewed type of content. It's likely the only platform where all brand new music videos are published and easily accessible. The majority of musicians have their own YouTube channels where they post the music videos for their most recent albums, and then it's a race against time to get the most views. ಇದು ಕನ್ನಡದಲ್ಲಿ ಸಂಗೀತ ವಿಡಿಯೋಗಳು. ಯೂಟ್ಯೂಬ್ನಲ್ಲಿ ಸಂಗೀತ ವಿಡಿಯೋಗಳು ಸತತವಾಗಿ ಹೆಚ್ಚು ವೀಕ್ಷಿಸಿದ ವಿಷಯವಾಗಿದೆ. ಎಲ್ಲ ಹೊಸ ಸಂಗೀತ ವಿಡಿಯೋಗಳನ್ನು ಪ್ರಕಟಿಸುವ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದ ಏಕೈಕ ವೇದಿಕೆ ಇದು. ಬಹುಪಾಲು ಸಂಗೀತಗಾರರು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ಗಳನ್ನು ಹೊಂದಿರುತ್ತಾರೆ. ಅಲ್ಲಿ ಅವರು ತಮ್ಮ ಇತ್ತೀಚಿನ ಆಲ್ಬಮ್ಗಳಿಗಾಗಿ ಸಂಗೀತ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾರೆ ಮತ್ತು ನಂತರ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆಯಲು ಸಮಯದ ವಿರುದ್ಧದ ಓಟವಾಗಿದೆ. ಹೆಚ್ಚಿನ ವ್ಯೂಸ್ ಬರಬೇಕು ಅಂತ ಸ್ಟ್ರಗಲ್ ಮಾಡೋದು ಸಾಮಾನ್ಯವಾಗಿದೆ. ಇದು ಹೆಚ್ಚಿನ ನಿಮಗೆ ಹೆಸರನ್ನು ಕೊಡುವಂಥ ಒಂದು ಮ್ಯೂಸಿಕ್ ಕ್ಯಾಟಗರಿ, ಸಂಗೀತದ ವಿಡಿಯೋದ ಕ್ಯಾಟಗರಿ ಆಗಿದೆ. ನೆಕ್ಸ್ಟು ಪೆಟ್ ಆ್ಯಂಡ್ ಅನಿಮಲ್ಸ್ ಕ್ಯಾಟಗರಿ. ವೆರಿ ಕ್ರೇಜಿ ಆಗಿದೆ ಈ ಕ್ಯಾಟಗರಿ. ತುಂಬ ಚೆನ್ನಾಗಿ ಚಾನಲ್ ಹೋಗೋದ್ರಲ್ಲಿ ಡೌಟೇ ಇಲ್ಲ. ಪೆಟ್ಸ್ ಆ್ಯಂಡ್ ಅನಿಮಲ್ಸ್. Anything relating to animals and pets is included in these categories. People that create content about their dogs, such as pet vlogs, pet care tips, and more, fall under the pets categories. The most well-known independent creator in this field is Brave Wilderness, which produces videos of real-life ಅನಾಲಿಸಿಸ್ ಆಫ್ ವೇರಿಯಸ್ ಅನಿಮಲ್ಸ್ ಆ್ಯಂಡ್ ಇನ್ಸೆಕ್ಟ್ಸ್. ಇದ್ರ ಬಗ್ಗೆ ಮಾಡಿದರೆ ತುಂಬ ವಿಡಿಯೋ ಚೆನ್ನಾಗಿ ಓಡ್ತದೆ. ಯೂಟ್ಯೂಬ್ ಚಾನಲ್ ಗ್ರೋಯಿಂಗ್ ಆಗ್ತದೆ. ಸಾಕು ಪ್ರಾಣಿಗಳು ಮತ್ತು ಪ್ರಾಣಿಗಳ ಕ್ಯಾಟಗರಿ. ಕನ್ನಡದಲ್ಲಿ ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ಈ ವರ್ಗದಲ್ಲಿ ಸೇರಿಸಲಾಗಿದೆ. PET ವ್ಲಾಗ್ಗಳು ಸಾಕು ಪ್ರಾಣಿಗಳ ಆರೈಕೆ ಸಲಹೆಗಳು ಮತ್ತು ಹೆಚ್ಚಿನವುಗಳಿಗಿಂತ ತಮ್ಮ ನಾಯಿಗಳ ಕುರಿತು ವಿಷಯವನ್ನು ರಚಿಸುವ ಕ್ರಿಯೇಟ್ ಮಾಡುವಂಥ ಜನರು ಸಾಕು ಪ್ರಾಣಿಗಳು ವರ್ಗಕ್ಕೆ ಸೇರ್ತಾರೆ. ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧ ಸ್ವತಂತ್ರ ಸೃಷ್ಟಿಕರ್ತ ಬ್ರೇವ್ ವೈಲ್ಡರ್ನೆಸ್ ಆಗಿದೆ. ಇದು ವಿವಿಧ ಪ್ರಾಣಿಗಳು ಮತ್ತು ಕೀಟಗಳ ನೈಜ ಜೀವನದ ರಿಯಲ್ ಲೈಫ್ ವಿಶ್ಲೇಷಣೆ ಅನಾಲಿಸಿಸ್ ವಿಡಿಯೋವನ್ನು ಉತ್ಪಾದಿಸುತ್ತೆ. ಈ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡೋರು ಇದನ್ನು ಸೆಲೆಕ್ಟ್ ಮಾಡಿ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಹೆಚ್ಚಿನ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬ್ ಬರ್ತಾರೆ ಹಾಗೂ ಹೆಚ್ಚು ಜನರು ನೋಡುವಂಥ ವಿಷಯವಾಗಿದೆ.
ಮುಂದಿನ ಸ್ಪೋರ್ಟ್ಸ್ ಕ್ಯಾಟಗರಿ. ಎಲ್ಲರೂ ಸಹ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು, ಜನ ಎಲ್ಲ ನೋಡೋದು, ನೋಡೋದೆಲ್ಲ ಇದೇ ಆಗಿದೆ. ಸ್ಪೋರ್ಟ್ಸ್ ಕ್ಯಾಟಗರಿ. ಹಿಯರ್ ಯು ಕ್ಯಾನ್ ಓನ್ಲಿ ಅಪ್ಲೋಡ್ ವಿಡಿಯೋಸ್ ಅಬೌಟ್ ವೇರಿಯಸ್ sports as the category indicates. Sports can be played outdoors or indoors to attract the interest of sports fan and help you get the outcomes you are after. Everything involving or related to sports needs to be uploaded here. Sports related videos must be posted in the appropriate category, whether they are about baseball, football or another sports. Nowadays sports is very popular. ನೀವು ಸ್ನೇಹಿತರೆ ಈ ಕ್ಯಾಟಗರಿಯಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದರೆ, ಕ್ರಿಯೇಟಿವಿಟಿ ಮಾಡಿದರೆ ತುಂಬ ವ್ಯೂಸ್ ಬರುತ್ತೆ, ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ. ಕ್ರೀಡೆಗಳು. ಇಲ್ಲಿ ಈ ವರ್ಗ ಈ ಕ್ಯಾಟಗರಿಗೆ ಸೂಚಿಸುವಂತೆ ನೀವು ವಿವಿಧ ಕ್ರೀಡೆಗಳ ಕುರಿತು ವಿಡಿಯೋಗಳನ್ನು ಮಾತ್ರ ಅಪ್ಲೋಡ್ ಮಾಡಬಹುದು. ಕ್ರೀಡೆಗಳನ್ನು ಹೊರಾಂಗಣದಲ್ಲಿ ಅಥವಾ ಒಳಾಂಗಣದಲ್ಲಿ ಆಡಬಹುದು. ಔಟ್ಡೋರ್ ಆರ್ ಇಂಡೋರ್ ಅಂತೀವಲ್ಲ ಅದು. ಕ್ರೀಡಾಭಿಮಾನಿಗಳ ಆಸಕ್ತಿಯನ್ನು ಆಕರ್ಷಿಸಲು ಮತ್ತು ನೀವು ಅನುಸರಿಸುತ್ತಿರುವ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಕ್ರೀಡೆಗಳನ್ನು ಒಳಗೊಂಡಿರುವ ಅಥವಾ ಸಂಬಂಧಿಸಿದ ಎಲ್ಲವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಬೇಸ್ಬಾಲ್, ಫುಟ್ಬಾಲ್ ಅಥವಾ ಇನ್ನೊಂದು ಕ್ರೀಡೆ ಕುರಿತಾಗಲಿ ಕ್ರೀಡೆ ಸಂಬಂಧಿತ ವಿಡಿಯೋಗಳನ್ನು ಸೂಕ್ತ ವರ್ಗದಲ್ಲಿ ಪೋಸ್ಟ್ ಮಾಡಬೇಕು. ಈ ವಿಡಿಯೋ ಹೆಚ್ಚಿನ ಪಾಪ್ಯುಲಾರಿಟಿ ಆಗಿದೆ ಕ್ಯಾಟಗರಿ. ನೆಕ್ಸ್ಟ್ ಕ್ಯಾಟಗರಿ ಫ್ರೆಂಡ್ಸ್, ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್. ವೆರಿ ಇಂಪಾರ್ಟೆಂಟ್, ಬಹಳ ತುಂಬ ಚೆನ್ನಾಗಿ ಓಡ್ತಿರುವಂಥ ಚಾನಲ್ಗಳಾಗಿವೆ ನೋಡಿ. ಡಾಕ್ಟರ್ ಬ್ರೋ ಅಥವಾ ಫ್ಲೈಯಿಂಗ್ ಪಾಸ್ಪೋರ್ಟ್, ಹಿಂಗೆ ಸುಮಾರು ಯೂಟ್ಯೂಬರ್ಸ್ ಹೆಚ್ಚಿನ ಟ್ರಾವೆಲ್ ಮಾಡಿ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್, ವ್ಯೂಸ್, ಲಕ್ಷಾಂತರ ರೂಪಾಯಿ ಹಣನ ಮಾಡ್ತಾಯಿದ್ದಾರೆ. ಇದು ಬಹಳ ಪಾಪ್ಯುಲಾರಿಟಿ ಅಂತ ಅಂದ್ಕೊಡುವಂಥ ಒಂದು ಕ್ಯಾಟಗರಿ. ಚಾನಲ್ನು ಸಹ ಇದರಲ್ಲಿ ಮಾಡಿದರೆ ಹೆಚ್ಚಿನ ಯಶಸ್ಸನ್ನು ಪಡಿಬಹುದು. ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್. Videos about travel, other locations or other topics related to travel must be uploaded in the appropriate category for this type of subject. This can assist you in reaching the proper audience quickly and increasing your viewership. Therefore, be sure to publish all videos about travel and tourism in the appropriate category. In this category very important. ಪ್ರಯಾಣ ಮತ್ತು ಘಟನೆಗಳು. ಪ್ರಯಾಣ, ಇತರ ಸ್ಥಳಗಳು ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಇತರ ವಿಷಯಗಳನ್ನು ಕುರಿತಾದ ವಿಡಿಯೋಗಳನ್ನು ಈ ಪ್ರಕಾರದ ವಿಷಯಕ್ಕೆ ಸೂಕ್ತ ವಿಭಾಗದಲ್ಲಿ ಅಪ್ಲೋಡ್ ಮಾಡಬೇಕು. ಸರಿಯಾದ ಪ್ರೇಕ್ಷಕರನ್ನು ತ್ವರಿತವಾಗಿ ತಲುಪಲು, ರೀಚ್ ಆಗಲು ಆಡಿಯನ್ಸ್ನ ಮತ್ತು ನಿಮ್ಮ ವೀಕ್ಷಕರನ್ನು ಹೆಚ್ಚಿಸಲು ಇದು ನಿಮಗೆ ಸಹಾಯ ಮಾಡುತ್ತೆ, ವ್ಯೂಸ್ನ. ಆದ್ದರಿಂದ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಸೂಕ್ತ ವರ್ಗದಲ್ಲಿ ಪ್ರಕಟ ಮಾಡೋದು, ಪಬ್ಲಿಷ್ ಮಾಡೋದು ಮರೆಯಬೇಡಿ. ಈ ವಿಭಾಗದಲ್ಲಿ ಹೆಚ್ಚಿನ ಸಬ್ಸ್ಕ್ರೈಬ್ ಬರ್ತಾರೆ, ಸ್ಥಳಗಳ ಪರಿಚಯ ಮಾಡಿಕೊಡ್ತೀರ. ಅದರಿಂದ ವಿಡಿಯೋನ ಈ ವಿಭಾಗದಲ್ಲಿ ಮಾಡಿ ಈ ಕ್ಯಾಟಗರಿಯಲ್ಲಿ ಹಾಕಿ ನಿಮಗೆ ಯಶಸ್ಸು ಕಟ್ಟಿಟ್ಟಾಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಫ್ರೆಂಡ್ಸ್, ಗೇಮಿಂಗ್. ಬಹಳ ಇಂಪಾರ್ಟೆಂಟ್ ಆದ ಕ್ಯಾಟಗರಿ. ವಿಡಿಯೋಸ್ ಫಾರ್ ಗೇಮ್ ಇನ್ಫಾರ್ಮೇಷನ್, ಗೇಮ್ ಹ್ಯಾಕ್ಸ್, ಗೇಮ್ ಟಿಪ್ಸ್, ಗೇಮ್ ರಿವ್ಯೂಸ್, ಲೈವ್ ಪ್ಲೇಯಿಂಗ್ and other relevant topics are included in the gaming category. Videos of game player playing live and finishing level are highly common these days. Gaming channels like PewDiePie and Mr. Beast, most popular creator on the network. The aggregate subscriber base of the two independent authors is more than 200 millions. ಬಹಳ ಇಂಪಾರ್ಟೆಂಟ್ ಆದಂಥ ಇದು ಗೇಮಿಂಗ್. ಮಿಸ್ಟರ್ ಬೀಸ್ಟ್ ಬಹಳ ಪ್ರಸಿದ್ಧ ಆಗಿದ್ದಾರೆ. ಈಗ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಗೇಮಿಂಗ್ ಆಟದ ಮಾಹಿತಿ, ಆಟದ ಭಿನ್ನತೆಗಳು, ಆಟದ ಸಲಹೆಗಳು, ಆಟದ ವಿಮರ್ಶೆಗಳು, ಲೈವ್ ಪ್ಲೇಯಿಂಗ್ ಮತ್ತು ಇತರ ಸಂಬಂಧಿತ ವಿಷಯಗಳಿಗಾಗಿ ವಿಡಿಯೋಗಳನ್ನು ಗೇಮಿಂಗ್ ವಿಭಾಗದಲ್ಲಿ ಸೇರಿಸಲಾಗಿದೆ. ಆಟದ ಆಟಗಾರರು ಲೈವ್ ಮತ್ತು ಫಿನಿಶಿಂಗ್ ಹಂತಗಳ ವಿಡಿಯೋವನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಯೂಶಲಿ ಆಗಿ PewDiePie ಮತ್ತು ಮಿಸ್ಟರ್ ಬೀಸ್ಟ್ನಂಥ ಗೇಮಿಂಗ್ ಚಾನಲ್ಗಳು ನೆಟ್ವರ್ಕ್ನ ಅತ್ಯಂತ ಜನಪ್ರಿಯ ಕ್ರಿಯೇಟಿವರ್ಗೆ ಸೇರಿದೆ. ಇಬ್ಬರು ಸ್ವತಂತ್ರ ರೈಟರ್ಸ್. ಅಂದರೆ ಚಂದಾದಾರ. ಸಬ್ಸ್ಕ್ರೈಬರ್ ಎಷ್ಟಿರಪ್ಪ ಅಂದರೆ 200 ಮಿಲಿಯನ್ಸ್ಗಿಂತ ಹೆಚ್ಚಿಗೆ ಇದ್ದಾರೆ ನೋಡಿ ಮಿಸ್ಟರ್ ಬೀಸ್ಟ್. ಹಾಗೆ ಈಗ
ರೊನಾಲ್ಡೋ ಆಸ್ಥಾನನ ಆಕ್ರಮಿಸ್ಕೊಂಡಾರೆ. ನೀವು ಯೂಟ್ಯೂಬಲ್ಲೆಲ್ಲ ನೋಡ್ತಾಯಿದ್ರಿ ಡಿಯರ್ ಫ್ರೆಂಡ್ಸ್. ಮುಂದಿನ ಕ್ಯಾಟಗರಿ, ಅದರಿಂದ ಈ ಭಾಗದಲ್ಲಿ ನೀವು ವಿಡಿಯೋ ಮಾಡಿ ಕ್ಯಾಟಗರಿಯಲ್ಲಿ ಹಾಕಿದರೆ ಹೆಚ್ಚಿನ ಹಣ ಸಂಪಾದನೆ ಆಗ್ತಾರೆ, ಸಬ್ಸ್ಕ್ರೈಬರ್ ಬರ್ತಾರೆ ಸ್ನೇಹಿತರೆ. ಮುಂದಿನದು ಪೀಪಲ್ ಆ್ಯಂಡ್ ಬ್ಲ್ಯಾಕ್ಸ್. ನೋಡಿ, ಪೀಪಲ್ ಆ್ಯಂಡ್ ಬ್ಲ್ಯಾಕ್ಸ್ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ. ಈ ಕ್ಯಾಟಗರಿ ಪಾರ್ಟಿ ಸ್ಟುಡಿಯೋದಲ್ಲಿ ವಿಡಿಯೋಸ್ ಅಬೌಟ್ ಲೈಫ್ ಸ್ಟೈಲ್, ಪೀಪಲ್, ಬ್ಲ್ಯಾಕ್ಸ್, ಪ್ರಮೋಷನ್ಸ್ and other topics fall under the people and blacks categories because it fits with practically anything. It is the default category for all videos that are published on YouTube. ಬಹಳ ಫೇಮಸ್ ಆಗಿದೆ ಪೀಪಲ್ ಆ್ಯಂಡ್ ಬ್ಲ್ಯಾಕ್ಸು. ಇದ್ರ ಬಗ್ಗೆ ವಿಡಿಯೋ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ, ಕ್ವಾಲಿಟಿಯಾಗಿ ಚೆನ್ನಾಗಿ ಅಪ್ಲೋಡ್ ಮಾಡಿ, ನಿಮಗೆ ಸಬ್ಸ್ಕ್ರೈಬರು, ವ್ಯೂಸು ಎಲ್ಲ ಹೆಚ್ಚಾಗುತ್ತೆ. ಯೂಟ್ಯೂಬಲ್ಲಿ ಹೆಚ್ಚಿನ ಹಣವನ್ನು ಸಹ ನೀವು ಮಾಡಬಹುದು ಸ್ನೇಹಿತರೆ. ಜನರು ಮತ್ತು ಬ್ಲಾಗ್ಗಳಲ್ಲಿ ಜೀವನ ಶೈಲಿ, ಜನರು, ಬ್ಲಾಗ್ಗಳು, ಪ್ರಚಾರಗಳು ಮತ್ತು ಇತರೆ ವಿಷಯಗಳ ಕುರಿತಾದ ವಿಡಿಯೋಗಳು ಜನರು ಮತ್ತು ಬ್ಲಾಗ್ಗಳ ವರ್ಗದ ಅಡಿಯಲ್ಲಿ ಆ ಕ್ಯಾಟಗರಿಯಲ್ಲಿ ಬರ್ತವೆ. ಇದು ಪ್ರಾಯೋಗಿಕವಾಗಿ ಯಾವುದಕ್ಕೂ ಹೊಂದಿಕೆಯಾಗುವ ಕಾರಣ ಯೂಟ್ಯೂಬ್ನಲ್ಲಿ ಪ್ರಾಕ್ಟೀಸ್ ಅಲ್ಲದ ಎಲ್ಲ ವಿಡಿಯೋಗಳಿಗೆ ಇದು ಡಿಫಾಲ್ಟ್ ವರ್ಗವಾಗಿದೆ. ಡಿಫಾಲ್ಟ್ ನೋಡಿ, ಒಂದು ಕ್ಯಾಟಗರಿಯಲ್ಲಿ ಬರ್ತದೆ ಜನರು ಮತ್ತು ಬ್ಲಾಗ್ಗಳು. ಪೀಪಲ್ಸ್ ಆ್ಯಂಡ್ ಬ್ಲಾಗ್ ಈ ವಿಡಿಯೋ ವಿಭಾಗದಲ್ಲಿ ಮಾಡಿ ಹೆಚ್ಚು ಅಪ್ಲೋಡ್ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಯೂಟ್ಯೂಬ್ ಚಾನಲ್ ಗ್ರೋಯಿಂಗ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ, ಹಾಗೂ ನಿಮಗೆ ಹೆಚ್ಚಿನ ಹಣ ಸಂಪಾದನೆ ಆಗ್ತದೆ. ನೆಕ್ಸ್ಟ್ ಕಾಮಿಡಿ. ದಿಸ್ ಕ್ಯಾಟಗರಿ ಸಿನ್ಸ್ it keeps viewers interested and makes the material more enjoyable. Comedy is a rather popular area on YouTube, where most YouTubers aim to make their content amusing. There are many channels on the platform, including Smosh and college humor, that focus on improv and sketch comedy. ನೋಡಿ, ಕಾಮಿಡಿ, ಹಾಸ್ಯ, ನಗುವಿನ ಹಾಸ್ಯ ಎಲ್ಲರಿಗೂ ಬಹಳ ಮುಖ್ಯವಾಗಿರ್ತದೆ. ಎಲ್ಲರೂ ಸಹ ಬೇಸರದ ಕಾಮಿಡಿ ನೋಡ್ತಾರೆ. ಹೆಚ್ಚು ವಿಡಿಯೋಗಳನ್ನು ಮಾಡಿ ಹಾಕಿ ಹೆಚ್ಚಿನ ವೀಕ್ಷಣೆಗಳು ಬರ್ತವೆ, ವ್ಯೂವರ್ಸ್ ಬರ್ತಾರೆ, ಸಬ್ಸ್ಕ್ರೈಬ್ ಬರ್ತಾರೆ ಫ್ರೆಂಡ್ಸ್. ಹಾಗೂ ನಿಮ್ಮ ಚಾನಲ್ ಬಹಳ ಶರವೇಗವಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಭಾಗದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ, ಹಾಸ್ಯ ಕನ್ನಡದಲ್ಲಿದೆ. ಕಾಮಿಡಿ ಇದು ವೀಕ್ಷಕರಿಗೆ ಆಸಕ್ತಿಯನ್ನುಂಟು ಮಾಡ್ತದೆ ಮತ್ತು ವಿಷಯವನ್ನು ಹೆಚ್ಚು ಆನಂದದಾಯಕವಾಗಿಸ್ತದೆ. ಎಂಜಾಯ್. ಹಾಸ್ಯವು ಯೂಟ್ಯೂಬ್ನಲ್ಲಿ ಹೆಚ್ಚು ಜನಪ್ರಿಯ ಪ್ರದೇಶವಿದೆ. ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಿದೆ. ಚಾನಲ್ ಬೇಗ ಬಿಡ್ತದೆ ಕಾಮಿಡಿ ಮಾಡೋದ್ರಿಂದ, ವಿಡಿಯೋಗಳನ್ನು ಹಾಕೋದ್ರಿಂದ. ಅಲ್ಲಿ ಹೆಚ್ಚಿನ ಯೂಟ್ಯೂಬರ್ಗಳು ತಮ್ಮ ವಿಷಯವನ್ನು ವಿನೋದಮಯ ಅಂದರೆ ಹಾಸ್ಯ, ಕಾಮಿಡಿ ಅಂತೀವಲ್ಲ, ಅದು ಅವರೇನು ಹೊಂದಿದ್ದಾರೆ. ಪ್ಲ್ಯಾಟ್ಫಾರ್ಮ್ನಲ್ಲಿ ಸ್ಮೋಶ್ ಮತ್ತು ಕಾಲೇಜ್ ಹ್ಯೂಮರ್ ಸೇರಿದಂತೆ ಹಲವು ಚಾನಲ್ಗಳು ಇಲ್ಲಿ ಇಂಪ್ರೂವ್ ಮತ್ತು ಸ್ಕೆಚ್ ಹಾಸ್ಯವನ್ನು ಒಂದು ಸೆಂಟ್ರಲೈಸ್ ಮಾಡ್ತವೆ. ಈ ಕಾಮಿಡಿ ಅನ್ನೋದು ಬಹಳ ಮುಖ್ಯವಾಗಿದೆ. ಯಾವುದೇ ಭಾಷೆ ಆಗಲಿ ಹೆಚ್ಚೆಚ್ಚು ಜನರು ಇಷ್ಟಪಡುವಂಥ ವಿಷಯ ಆಗಿದೆ. ಇದರ ಮೇಲೆ ವಿಡಿಯೋ ಮಾಡಿ ಹಾಕಿ ಫ್ರೆಂಡ್ಸ್, ನಿಮಗೆ ಒಳ್ಳೆ ಚಾನಲ್ ಗ್ರೋಯಿಂಗ್ ಆಗ್ತದೆ. ನೆಕ್ಸ್ಟ್, ಎಂಟರ್ಟೈನ್ಮೆಂಟ್ ಕ್ಯಾಟಗರಿ. ಒನ್ ಆಫ್ ದಿ ಮೋಸ್ಟ್ ವೈಡ್ಲಿ ಯೂಸ್ಡ್ ಯೂಟ್ಯೂಬ್ ವಿಡಿಯೋ genres on the planet is entertainment. This category typically promotes anything with an entertainment industry focus. These sections must contain all content relating to the entertainment business. ನೋಡಿ, ಎಂಟರ್ಟೈನ್ಮೆಂಟ್, ಮನೋರಂಜನೆ ಅನ್ನೋದು ಬಹಳ ಮುಖ್ಯವಾಗಿದೆ. ಈ ವಿಭಾಗದಲ್ಲಿ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಗೊತ್ತಿ. ನೀವು ಯಾವುದೇ ನಿರಾಸೆಗೊಳಗಾಗದೆ ಯೂಟ್ಯೂಬಲ್ಲಿ ಮುಂದುವರಿರಿ. ಒಳ್ಳೆಯ ಸಬ್ಸ್ಕ್ರೈಬ್ ಬರ್ತಾರೆ, ವ್ಯೂಸ್ ಹೆಚ್ಚಾಗುತ್ತೆ, ಹಾಗೂ ನಿಮ್ಮ ಚಾನಲ್ ಚೆನ್ನಾಗಿ ಬೆಳೆದು ಹಣ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮನರಂಜನೆ ಗೃಹದಲ್ಲಿ ಅಂದರೆ ಮನೆಯಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಯೂಟ್ಯೂಬ್ ವಿಡಿಯೋ ಪ್ರಕಾರಗಳೆಂದರೆ ಕ್ಯಾಟಗರಿಯಲ್ಲಿ ಒಂದು ಮನರಂಜನೆ ಇದೆ, ಎಂಟರ್ಟೈನ್ಮೆಂಟ್. ಈ ವರ್ಗವು ಸಾಮಾನ್ಯವಾಗಿ ಮನರಂಜನಾ ಉದ್ಯಮದ ಗಮನವನ್ನು ಹೊಂದಿರುವ ಯಾವುದನ್ನಾದರೂ ಸಹ ಉದ್ದೇಶಿಸುತ್ತೆ. ಈ ಭಾಗವು ಮನರಂಜನಾ ವ್ಯವಹಾರಕ್ಕೆ ರಿಲೇಟಿವ್ ಅಂದರೆ ಸಂಬಂಧಿಸಿದ ಎಲ್ಲ ವಿಷಯವನ್ನು ಒಳಗೊಂಡಿರಬೇಕಾಗ್ತದೆ. ಈ ವಿಭಾಗದಲ್ಲಿ ಈ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಂಟರ್ಟೈನ್ಮೆಂಟ್ ಹೆಚ್ಚಿಗೆ ಸಿಗುತ್ತೆ. ಮನರಂಜನೆದು
ಜನ ಹೆಚ್ಚೆಚ್ಚು ಇಷ್ಟಪಡ್ತಾರೆ. ನಿಮ್ಮ ವಿಡಿಯೋ ಚೆನ್ನಾಗಿ ನೋಡ್ತಾರೆ ಹಾಗೂ ಚಾನಲ್ ಬೆಳೀತದೆ ಸ್ನೇಹಿತರೆ, ಯಾವುದೇ ಸಂದೇಹವಿಲ್ಲ. ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ category ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್. ಇನ್ ಎಸೆನ್ಸ್, ಎನಿ ಕಂಟೆಂಟ್ ಅಬೌಟ್ ಕರೆಂಟ್ events, political discussions or developing topics fall under the news and politics category. In my opinion, watching a 5-minute YouTube video of the evening news is far more convenient than spending an hour in front of the TV. Of course, there are major players like CNN and Fox News. However, a sizable portions of YouTube searches is for political community. ನೋಡಿ, ಸುದ್ದಿ ಮತ್ತು ರಾಜಕೀಯ ಬಹಳ ಫೇಮಸ್ ಆಗಿದೆ ಡಿಯರ್ ಫ್ರೆಂಡ್ಸ್. ಇದ್ರ ಬಗ್ಗೆ ನೀವು ನ್ಯೂಸ್ ಚಾನಲ್ನು ಮತ್ತೊಂದು ಮಾಡಿ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿದರೆ ತುಂಬ ಹಣವನ್ನು ಮಾಡ್ಬೋದು. ಸುದ್ದಿ ಮತ್ತು ರಾಜಕೀಯ ಮೂಲಭೂತವಾಗಿ ಪ್ರಸ್ತುತ ಘಟನೆಗಳು, ರಾಜಕೀಯ ಚರ್ಚೆಗಳು ಅಥವಾ ಅಭಿವೃದ್ಧಿಶೀಲ ವಿಷಯಗಳ ಕುರಿತು ಯಾವುದೇ ವಿಷಯವು ಸುದ್ದಿ ಅಥವಾ ರಾಜಕೀಯ ವರ್ಗದ ಅಡಿಯಲ್ಲಿ ಬರ್ತದೆ. ನನ್ನ ಅಭಿಪ್ರಾಯದಲ್ಲಿ ಸಂಜೆಯ ಸುದ್ದಿ 5 ಮಿನಿಟ್ಸ್ ಯೂಟ್ಯೂಬ್ ವಿಡಿಯೋವನ್ನು ವೀಕ್ಷಿಸುವುದು ಟಿವಿ ಮುಂದೆ 1 ಗಂಟೆ ಕಳೆಯುವುದಕ್ಕಿಂತ ಹೆಚ್ಚು ಅನುಕೂಲಕರವಾಗಿದೆ. ಸಹಜವಾಗಿ CNN ಮತ್ತು ಫಾಕ್ಸ್ ನ್ಯೂಸ್ ಬೇಕಾದಷ್ಟಿದೆ. ಕನ್ನಡದಲ್ಲಿ TV9 ಬೇಕಾದಷ್ಟು ಇದೆಯಲ್ಲ, BTV ಮತ್ತೊಂದು ರಿಪಬ್ಲಿಕ್ TV ಈ ರೀತಿ ಅಂತ ಚಾನಲ್ಗಳಿವೆ. ಅಲ್ಲಿ ಆಟಗಾರರು ಇರ್ತಾರೆ. ಆದಾಗ್ಯೂ ಯೂಟ್ಯೂಬ್ ಹುಡುಕಾಟಗಳ ಗಣನೀಯ ಭಾಗವು ರಾಜಕೀಯ ವ್ಯಾಖ್ಯಾನಕ್ಕಾಗಿ ಆಗಿದೆ. ಪೊಲಿಟಿಕಲ್ ನ್ಯೂಸ್ಗಳನ್ನೆಲ್ಲ ನೀವು ನೋಡ್ತಿರಲ್ಲ, ಇದ್ರ ಬಗ್ಗೆ ನೀವು ವಿಡಿಯೋನ ಮಾಡಿ ಹಾಕಿ ಹೆಚ್ಚಿನ ವೀಕ್ಷಣೆ ಬರುತ್ತೆ, ಚೆನ್ನಾಗಿ ಗ್ರೋಯಿಂಗ್ ಆಗ್ತದೆ. ನೆಕ್ಸ್ಟ್ category ಹೌ ಟು ಅಂಡ್ ಸ್ಟೈಲ್. ಸಮ್ ಆಫ್ ದಿ ಮೋಸ್ಟ್ ಯೂಸ್ಫುಲ್ ಮೆಟೀರಿಯಲ್ಸ್ ಆನ್ ಯೂಟ್ಯೂಬ್ ಆರ್ ಹೌ ಟು ಮ್ಯಾನ್ಯುವಲ್ಸ್. ದೇರ್ ಆರ್ ಟ್ಯುಟೋರಿಯಲ್ ಚಾನಲ್ಸ್ ಅವೈಲಬಲ್ ಫಾರ್ ಯು. ವೆದರ್ ಯು ವಾಂಟ್ ಟು ವಾಚ್ ಎ ಯೂಟ್ಯೂಬ್ ವಿಡಿಯೋ ಟು ಲರ್ನ್ ಹೌ ಟು parallel park or how to build a cabin from scratch. A sizable portions of the specialty is devoted to crafting, and individuals enjoy watching tutorials on how to complete simple tasks with nearly only brief content. 5-minute crafts has a wide audience. ಈ ಭಾಗದಲ್ಲಿ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ ಬೇಗ ಶರವೇಗದಲ್ಲಿ ಬೆಳೀತದೆ. ಹೇಗೆ ಮತ್ತು ಶೈಲಿ ಹೌ ಟು ಸ್ಟೈಲ್. ಇದರ ಬಗ್ಗೆ ಯೂಟ್ಯೂಬ್ನಲ್ಲಿ ಕೆಲವು ಅತ್ಯಂತ ಉಪಯುಕ್ತ ಸಾಮಗ್ರಿಗಳೆಂದರೆ ಡಿಯರ್ ಫ್ರೆಂಡ್ಸ್, ಹೌ ಟು ಮ್ಯಾನ್ಯುವಲ್, ಪ್ಯಾರಲಲ್ ಪಾರ್ಕ್ ಮಾಡುವುದು ಹೇಗೆ ಅಥವಾ ಮೊದಲಿನಿಂದಲೂ ಕ್ಯಾಬಿನ್ ಅನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ತಿಳಿಯಲು ನೀವು ಯೂಟ್ಯೂಬ್ ವಿಡಿಯೋವನ್ನು ವೀಕ್ಷಿಸಲು ಬಯಸಿರ ಅಂದ್ಕೊಳೋದಾದರೆ ನಿಮಗಾಗಿ ಟ್ಯುಟೋರಿಯಲ್ ಚಾನಲ್ಗಳ ಲಭ್ಯವಿದೆ. ವಿಶೇಷತೆ ಅಂದರೆ ಸ್ಪೆಷಾಲಿಟಿ, ಗಣನೀಯ ಭಾಗವನ್ನು ಕರಕುಶಲತೆಗೆ ಮೀಸಲಿಡಲಾಗಿದೆ ಮತ್ತು ಸರಳವಾದ ಕಾರ್ಯಗಳನ್ನು ಹೇಗೆ ಪೂರ್ಣಗೊಳಿಸುವುದು ಎಂಬುದರ ಕುರಿತು ಟ್ಯುಟೋರಿಯಲ್ಗಳನ್ನು ವೀಕ್ಷಿಸಲು ವ್ಯಕ್ತಿಗಳು ಆನಂದಿಸುತ್ತಾರೆ. ಕೇವಲ ಸಂಕ್ಷಿಪ್ತ ವಿಷಯದೊಂದಿಗೆ ಸ್ಯಾಟ್ ಮ್ಯಾಟ್ರ್ ಇದೆಯಲ್ಲ, 5 ನಿಮಿಷದ ಕ್ರಾಫ್ಟ್ ವ್ಯಾಪಕ ಪ್ರೇಕ್ಷಕರನ್ನು ಹೊಂದಿದೆ, ಅಂದರೆ ವ್ಯೂವರ್ಸ್ನ ಹೊಂದಿದೆ. 5 ನಿಮಿಷ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿ ಹೌ ಟು ಸ್ಟೈಲ್ ವಿಭಾಗದಲ್ಲಿ ನಿಮ್ಮ ಚಾನಲ್ ಬಹಳ ಬೇಗನೆ ಬೆಳೀತದೆ ಡಿಯರ್ ಫ್ರೆಂಡ್ಸ್, ಯಾವುದೇ ಸಮಸ್ಯೆಯಿಲ್ಲ. ನೀವು ಹೆಚ್ಚೆಚ್ಚು ವಿಡಿಯೋನ್ ಮಾಡಿ ಹಾಕಿ. ನೆಕ್ಸ್ಟ್ category ಎಜುಕೇಷನ್, ವೆರಿ ಇಂಪಾರ್ಟೆಂಟ್. ಈಗ ಎಲ್ಲರೂ ಸಹ ನೋಡುವಂಥ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋರು ಹಾಗೂ ಸರ್ಚ್ ಮಾಡ್ತಿರ್ತಾರೆ ಎಲ್ಲ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ. ನೀವು ಎಜುಕೇಷನ್ ಬಗ್ಗೆ ವಿಡಿಯೋನ್ ಮಾಡಿ ಹಾಕಿದರೆ ಹೆಚ್ಚಿನ ಆದಾಯವನ್ನು ಸಹ ಯೂಟ್ಯೂಬಲ್ಲಿ ನೀವು ಗಳಿಸ್ಬೋದು. ಎಜುಕೇಷನ್, ದ category ಫಾರ್ ಎಜುಕೇಷನ್ covers videos on educational topics as well as tutorials, information guides, learning and academic classes. Therefore, always check other categories before using this one. If your videos is about education and doesn't fit in another area, it belongs in the education category. ಶಿಕ್ಷಣ, ಎಜುಕೇಷನ್, ಶಿಕ್ಷಣದ ವರ್ಗವು ಶೈಕ್ಷಣಿಕ ವಿಷಯಗಳಂದರೆ ಎಜುಕೇಷನ್ ಮ್ಯಾಟ್ರ್ ಅಂತೀವಲ್ಲ, ಸಬ್ಜೆಕ್ಟ್ ಜೊತೆಗೆ ಟ್ಯುಟೋರಿಯಲ್ಗಳು, ಮಾಹಿತಿ ಮಾರ್ಗದರ್ಶಿಗಳು, ಕಲಿಕೆ ಲರ್ನಿಂಗ್ ಮತ್ತು ಶೈಕ್ಷಣಿಕ ತರಗತಿಗಳ ವಿಡಿಯೋಗಳನ್ನು ಒಳಗೊಂಡಿರ್ತದೆ. ಅದರಿಂದ ಇದು ಬಳಸುವ ಮೊದಲು ಯಾವಾಗಲೂ ಸಹಿತ ವರ್ಗಗಳನ್ನು ಒಂದು ಚೆಕ್ ಮಾಡಿ. ನಿಮ್ಮ ವಿಡಿಯೋಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದ ಮತ್ತು ಇನ್ನೊಂದು ಪ್ರದೇಶದಲ್ಲಿ ಹೊಂದಿಕೆ ಆಗದಿದ್ದರೆ ಅದು ಶಿಕ್ಷಣ ವರ್ಗಕ್ಕೆ ಸೇರುತ್ತೆ. ಈ ವರ್ಗದಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕಿ
ಹೆಚ್ಚಿಗೆ ಟೀಚರ್ಸು ಲೆಕ್ಚರ್ಸ್ಗಳು ಈ ವಿಡಿಯೋನ ಮಾಡ್ಬೋದು. ಮುಂದಿನ ಕ್ಯಾಟಗರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಡಿಯರ್ ಫ್ರೆಂಡ್ಸ್, ಎನಿ ವಿಡಿಯೋ that discuss or is focused on science, technology, engineering or mathematics is considered science and technology. STEM ಅಂತೀವಲ್ಲ ಅದು. Many YouTubers produce amazing YouTube video content by utilizing their expertise in STEM fields, science, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಸ್ಟೆಮ್ಸ್ ಅಂದರೆ ಈ ಭಾಗದಲ್ಲಿ ಹೆಚ್ಚಿಗೆ ವಿಡಿಯೋ ಮಾಡಿ ಎಲ್ಲವೂ ಸಹ ಚೆನ್ನಾಗಿ ಓಡ್ತದೆ. ಇವಾಗೆಲ್ಲ ಟೆಕ್ಕು ಚಾನಲ್ಗಳೆಲ್ಲ ಮಾಡಿ ವಿಡಿಯೋನ ಹಾಕ್ತಾರೆ ನೋಡಿ, ಈ ಭಾಗದಲ್ಲಿ ಹಾಕೋದು. ಈ ಭಾಗದಲ್ಲಿ ವಿಡಿಯೋಗಳನ್ನು ಮಾಡಿ ನೀವು ಹಾಕಿದರೆ ಹೆಚ್ಚಿನ ಸಬ್ಸ್ಕ್ರೈಬರು ಹಾಗೂ ಹೆಚ್ಚಿನ ಆದಾಯಗಳು, ಹೆಚ್ಚಿನ ವ್ಯೂವರ್ಸ್ ಬರ್ತಾರೆ, ಎಲ್ಲ ಚೆಕ್ ಮಾಡ್ತಿರ್ತಾರೆ. ಹಾಗೆ ಮುಂದುವರೆದು ಯೂಟ್ಯೂಬ್ ವಿಡಿಯೋಸ್ produced by tech channels like Marking Brownlee, Mark Rober and Michael Reeves, which draw viewers interested in STEM fields, make use of their engineering expertise ಅಂತ ಇದೆ. ಈ ಭಾಗದಲ್ಲಿ ನೀವು ವಿಡಿಯೋ ಮಾಡಿ ಹಾಕಿ ಹೆಚ್ಚಿನ ಹಣವನ್ನು ನೀವು ಮಾಡ್ಬೋದು. ಡಿಯರ್ ಫ್ರೆಂಡ್ಸ್, ನೋಡಿ ಈ ಕ್ಯಾಟಗರಿಲಿ ಇವೆಲ್ಲ ಬರ್ತವೆ. ಹಾಗೆ ಇದನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಅಥವಾ ಗಣಿತದ ಮೇಲೆ ಚರ್ಚಿಸುವ ಅಥವಾ ಕೇಂದ್ರೀಕರಿಸುವ ಯಾವುದೇ ವಿಡಿಯೋವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ಟೆಮ್ ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಯೂಟ್ಯೂಬರ್ಗಳು ಸ್ಟೆಮ್ ಕ್ಷೇತ್ರದಲ್ಲಿ, ಸ್ಟೆಮ್ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಅಂತ ಇದರ ಅರ್ಥ, ತಮ್ಮ ಪರಿಣಿತಿಯನ್ನು ಬಳಸಿಕೊಳ್ಳುವ ಮೂಲಕ ಅದ್ಭುತವಾದ ಯೂಟ್ಯೂಬ್ ವಿಷಯವನ್ನು ಅಂದರೆ ವಿಡಿಯೋಗಳನ್ನು ಉತ್ಪಾದಿಸ್ತಾರೆ, ಅಂದರೆ ಕ್ರಿಯೇಟಿವಿಟಿ ಮಾಡ್ತಾರೆ ಅಂತ ಇದರ ಅರ್ಥ. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಭಾಗದಲ್ಲಿ ಇಷ್ಟು ಬರುತ್ತದೆ. ಯಾವುದಪ್ಪ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ. ಡಿಯರ್ ಫ್ರೆಂಡ್ಸ್, ಸ್ಟೆಮ್ ಕ್ಷೇತ್ರ ಅಂದರೆ ಫೀಲ್ಡಲ್ಲಿ ಆಸಕ್ತಿ ಹೊಂದಿರುವ ವೀಕ್ಷಕರನ್ನು ಸೆಳೆಯುವ ಮಾರ್ಕ್ಸ್ ಬ್ರೌನ್ಲಿ, ಮಾರ್ಕ್ಸ್ ರಾಬರ್ ಮತ್ತು ಮೈಕೆಲ್ ರಿಯೂಸ್ನಂಥ ಟೆಕ್ ಚಾನಲ್ಗಳಿಂದ ನಿರ್ಮಿಸಲಾದ ಯೂಟ್ಯೂಬ್ ವಿಡಿಯೋಗಳು ಅವರ ಎಂಜಿನಿಯರಿಂಗ್ ಪರಿಣಿತಿಯನ್ನು ಬಳಸಿಕೊಳ್ತವೆ. ಈ ಭಾಗದಲ್ಲಿ ವಿಡಿಯೋ ಮಾಡಿ ಹಾಕಿ ನಿಮಗೆ ಯಶಸ್ಸು ಕಟ್ಟಿಟ್ಟು ಬತ್ತಿ. ಡಿಯರ್ ಫ್ರೆಂಡ್ಸ್, ಲಾಸ್ಟ್ category non-profit and activism. Please subscribe my YouTube channel. Giving philanthropy organization and significant social movement a forum to share their content is one of YouTube's best applications. In this YouTube category, they can do both showcase what the charity has accomplished or social donation. They produce content where the main goal of the videos is to inform viewers of their goals and how you can support them. ಕೊನೆಯ ಕ್ಯಾಟಗರಿ ಡಿಯರ್ ಫ್ರೆಂಡ್ಸ್, ಲಾಭರಹಿತ ಮತ್ತು ಕ್ರಿಯಾಶೀಲತೆ, ನಾನ್ ಪ್ರಾಫಿಟ್ ಆ್ಯಂಡ್ ಆಕ್ಟಿವಿಸಮ್. ಲೋಪಕಾರಿ ಸಂಸ್ಥೆಗಳು ಮತ್ತು ಮಹತ್ವದ ಸಾಮಾಜಿಕ ಚಳುವಳಿಗಳಿಗೆ ತಮ್ಮ ವಿಷಯವನ್ನು ಹಂಚಿಕೊಳ್ಳಲು ವೇದಿಕೆ ನೀಡುವುದು ಯೂಟ್ಯೂಬ್ನ ಅತ್ಯುತ್ತಮ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ. ಯೂಟ್ಯೂಬ್ ವರ್ಗದಲ್ಲಿ ಅವರು ಚಾರಿಟಿ ಏನನ್ನು ಸಾಧಿಸಿದೆ ಎಂಬುದನ್ನು ಪ್ರದರ್ಶಿಸಬಹುದು ಅಥವಾ ದೇಣಿಗೆಗಳನ್ನು ಕೋರಬಹುದು. ವಿಡಿಯೋದ ಮುಖ್ಯ ಗುರಿಯು ವೀಕ್ಷಕರಿಗೆ ಅವರ ಗುರಿಗಳನ್ನು ತಿಳಿಸುವುದು ಮತ್ತು ನೀವು ಅವರನ್ನು ಹೇಗೆ ಬೆಂಬಲಿಸಬಹುದು ಎಂಬುದನ್ನು ಅವರು ವಿಷಯವನ್ನು ಉತ್ಪಾದಿಸ್ತಾರೆ. ಇದು ಬಹಳ ಮುಖ್ಯವಾಗಿದೆ. ಡಿಯರ್ ಫ್ರೆಂಡ್ಸ್, ಇದುವರೆಗೂ ಸಹ YT ಸ್ಟುಡಿಯೋದಲ್ಲಿ ನೀವು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಕ್ಯಾಟಗರಿಗಳನ್ನು ಇಂಗ್ಲೀಷು ಮತ್ತು ಕನ್ನಡದಲ್ಲಿ 2 ವಿಷಯಗಳಲ್ಲೂ ಸಹ ಭಾಷೆಗಳಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ. ಅದರಿಂದ ನಮಗೆ ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲ ಯೂಟ್ಯೂಬರ್ಸ್ಗೂ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ಕೋರ್ಕೊಳ್ತೀನಿ. ಕನ್ಕ್ಲೂಷನ್: ಓವರ್ ಟೈಮ್ the variety of YouTube categories has increased. They are so undoubtedly not limited to those mentioned in this article. It's crucial to take note of the kind of information and subjects that the platform's users prefer to see. Additionally, we are aware that different audiences have different preferences. These are the factors that you, as a present or potential channel owner, should consider before launching your initiative. ಕನ್ಕ್ಲೂಷನ್: ತೀರ್ಮಾನ ಅಂತೀವಲ್ಲ, ಉಪಸಂಹಾರ ಅಂತೀವಲ್ಲ ಡಿಯರ್ ಫ್ರೆಂಡ್ಸ್, ಕಾಲಾನಂತರ
ಯೂಟ್ಯೂಬ್ ವಿಭಾಗಗಳ ವಿವಿಧತೆ ಹೆಚ್ಚಿದೆ. ಈಗಿನ ಸನ್ನಿವೇಶದಲ್ಲಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಯೂಟ್ಯೂಬ್ ಇದೆ. ಅವರು ನಿಸ್ಸಂದೇಹವಾಗಿ ಈ ಲೇಖನದಲ್ಲಿ ನನ್ನ ಆರ್ಟಿಕಲಲ್ಲಿ ಉಲ್ಲೇಖಿಸಿದ್ದು ಇದು ಸೀಮಿತವಾಗಿ ಲಿಮಿಟೆಡ್ ಇಲ್ಲ. ಪ್ಲ್ಯಾಟ್ಫಾರ್ಮ್ ಬಳಕೆದಾರರಿದ್ದೀರ ನೀವು ನೋಡಲು ಆದ್ಯತೆ ನೀಡುವ ರೀತಿಯ ಮಾಹಿತಿ ಮತ್ತು ವಿಷಯಗಳನ್ನು ಗಮನಿಸಲು ಬಹಳ ಮುಖ್ಯ, ಬಹಳ ವೆರಿ ಇಂಪಾರ್ಟೆಂಟ್. ನೀವು ಹೆಚ್ಚುವರಿಯಾಗಿ ವಿಭಿನ್ನ ಪ್ರೇಕ್ಷಕರು ಅಂದರೆ ಡಿಫ್ರೆನ್ಸ್ ಆಡಿಯನ್ಸ್ ವಿಭಿನ್ನ ಆದ್ಯತೆಗಳನ್ನು ಹೊಂದಿದ್ದಾರೆಂದು ನಮಗೂ ಸಹ ತಿಳಿದಿದೆ. ಪ್ರಸ್ತುತ ಅಥವಾ ಸಂಭಾವ್ಯ ಚಾನಲ್ ಮಾಲೀಕರಾಗಿ ನಿಮ್ಮ ಉಪಕ್ರಮವನ್ನು ಪ್ರಾರಂಭಿಸುವ ಮೊದಲು ನೀವು ಪರಿಗಣಿಸಬೇಕಾದ ಈ ಅಂಶಗಳೆಲ್ಲ ಆಗಿದೆ. ಇವು ಕ್ಯಾಟಗರೀಸು. ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಒಳ್ಳೆಯದಾಗಲಿ ನಿಮ್ಮ ಯೂಟ್ಯೂಬಲ್ಲಿ.